ವಿಶ್ವ ಪಶುವೈದ್ಯರ ದಿನಾಚರಣೆಯ ಪ್ರಯುಕ್ತ ಮಡ್ಯಾರಿನಲ್ಲಿ ನಾವು ಸಾಕು ಪ್ರಾಣಿಗಳಿಗೆ ಉಚಿತ ರೇಬಿಸ್ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ವೃತ್ತಿ ಬಾಂಧವರಿಗೆ ಒಂದು ದಿನಾಚರಣೆ ಅಂತ ನಾವು ಮಾಡ್ತೇವೆ. ಇಂಜಿನಿಯರ್ಸ್ ಡೇ, ಡಾಕ್ಟರ್ಸ್ ಡೇ, ಹಾಗೆ ಪಶುವೈದ್ಯರ ದಿನ ಅಂತ. ಪ್ರತಿ ವರ್ಷ ಏಪ್ರಿಲ್ 4ನೇ ಶನಿವಾರ ನಾವು ವಿಶ್ವದಾದ್ಯಂತ ಪಶುವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 2000 ಇಸ್ವಿಯಿಂದ ಹಿಡಿದು ನಿರಂತರವಾಗಿ ಇವತ್ತು 26ನೇ ವರ್ಷ ಈ ಒಂದು ಆಚರಣೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಆಚರಣೆ ಈ ವಿಶ್ವ ಪಶುವೈದ್ಯರ ದಿನಾಚರಣೆ ಮಾಡುವಾಗ ನಮಗೊಂದು ಧ್ಯೇಯ ಇರ್ತದೆ. ಈ ವರ್ಷ ನಮ್ಮ ಧ್ಯೇಯ ವೆಟರ್ನರಿಯನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಆ್ಯಂಡ್ ಹೆಲ್ತ್. ಫುಡ್ ಅಂತ ಹೇಳಿದರೆ ಇವತ್ತು ವಿಶ್ವದಾದ್ಯಂತ ನಾವು ಆ್ಯನಿಮಲ್ ಪ್ರೋಟೀನ್ ಅಂದರೆ ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು, ಇದನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಇದು ಕೊಡುವಾಗ ಇದು ಎಷ್ಟು ಸುರಕ್ಷಿತ ಮತ್ತು ನಮ್ಮ ಜನರಿಗೆ ಕೊಡಲಿಕ್ಕೆ ಸಾಧ್ಯವಾಗುವಷ್ಟು ಪ್ರಮಾಣ ಅಂದರೆ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ, ಇದು ಎರಡನ್ನೂ ಕೂಡ ಪಶುವೈದ್ಯರು ನೋಡ್ಕೊಳ್ಬೇಕಾಗತ್ತೆ. ಅದಲ್ಲದೆ ನಮ್ಮ ಈಗಿನ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಹಲವಾರು ಲಸಿಕೆಗಳನ್ನು ನಾವು ನಮ್ಮ ಇಲಾಖೆಯ ಮುಖಾಂತರ ನಾವು ನೀಡ್ತಾ ಇದ್ದೇವೆ. ಇದು ಕೂಡ ನಮ್ಮ ದೇಶದ ಜಾನುವಾರು ಉತ್ಪನ್ನಗಳು ವಿದೇಶಕ್ಕೆ ರಫ್ತಾಗಬೇಕಿದ್ದರೆ ನಮ್ಮ ದೇಶದಲ್ಲಿ ಈ ರೋಗಗಳು ಮುಕ್ತವಾಗಿರಬೇಕು. ಈ ರೋಗಗಳು ಮುಕ್ತವಾಗಿರಬೇಕಾದ್ರೆ ನಿರಂತರವಾಗಿ ನಾವು ಜಾನುವಾರುಗಳಿಗೆ, ಸಾಕು ಪ್ರಾಣಿಗಳಿಗೆ ಲಸಿಕೆಯನ್ನು ಕೊಡಬೇಕು. ಆವಾಗ ಮಾತ್ರ ನಮ್ಮ ದೇಶ ರೋಗಗಳಿಂದ ಮುಕ್ತವಾಗಲಿಕ್ಕೆ ಸಾಧ್ಯ ಎನ್ನುವ ಒಂದು ಪರಿಕಲ್ಪನೆಯೊಂದಿಗೆ 2019ರಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಂಡಿತ್ತು. ಆ ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಪಶುವೈದ್ಯ ಇಲಾಖೆಯ ಮುಖಾಂತರ ನಾವು ಜಾನುವಾರುಗಳಿಗೆ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇನ್ನೊಂದು ನಾನು ಆಗ ಹೇಳಿದ ಧ್ಯೇಯದ ಪ್ರಕಾರ ವೆಟರ್ನರಿಯನ್ಸ್ ಆರ್ ಗಾರ್ಡಿಯನ್ಸ್ ಆಫ್ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಆಲ್ಸೋ ಹೆಲ್ತ್. ಈ ಹೆಲ್ತ್ ಅನ್ನುವ ಆರೋಗ್ಯದ ವಿಷಯ ಬಂದಾಗ ನಮಗೆ ಸಾರ್ವಜನಿಕರ ಆರೋಗ್ಯ, ಪಬ್ಲಿಕ್ ಹೆಲ್ತ್, ಮತ್ತು ಜಾನುವಾರುಗಳ ಆರೋಗ್ಯ, ಆ್ಯನಿಮಲ್ ಹೆಲ್ತ್, ಇದು ಬಹಳ ಮುಖ್ಯ ಆಗ್ತದೆ. ನಿಮಗೆ ಈಗಾಗಲೇ ತಿಳಿದಿರ್ಬೋದು, ಹಲವಾರು ಸಾಂಕ್ರಾಮಿಕ ರೋಗಗಳು ಪ್ರಾಣಿಜನ್ಯ ಮೂಲಗಳಿಂದ ಬರುವಂಥ ರೋಗಗಳಾಗಿರ್ತವೆ. ಹಾಗಾಗಿ ನಾವು ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಕೂಡ ಮುಖ್ಯ ಒಂದು ಅಭಿಯಾನ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಇರಬಹುದು, ರೇಬಿಸ್ ರೋಗ ನಿರೋಧಕ ಲಸಿಕೆ. ರೇಬಿಸ್ ಅನ್ನೋದು ಸಾಕು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಒಂದು ಸಾಂಕ್ರಾಮಿಕ ಕಾಯಿಲೆ. ಹಾಗಾಗಿ ಈ ಕಾಯಿಲೆಗೆ ನಿಮಗೆ ತಿಳಿದಿರುವ ಹಾಗೆ ಯಾವುದೇ ಔಷಧಿಗಳಿಲ್ಲ, ಲಸಿಕೆ ಒಂದೇ ಪರಿಹಾರ. ಹಾಗಾಗಿ ಸಾಕು ಪ್ರಾಣಿಗಳು ಅಂದರೆ ಮನುಷ್ಯನಿಗೆ ಇವತ್ತು ರೇಬಿಸ್ ರೋಗ ಬರುವುದು ಸಾಕು ಪ್ರಾಣಿಗಳ ಮುಖಾಂತರ ಹೆಚ್ಚಾಗಿ, ಇನ್ನು ಕಾಡು ಪ್ರಾಣಿಗಳ ಮುಖಾಂತರ ಭಾಳಷ್ಟು ಕಡಿಮೆ ನಿದರ್ಶನ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ 24,800 ಅಂದರೆ ಕಳೆದ ಸಾಲದಲ್ಲಿ 24,800 ನಾಯಿ ಕಡಿತದ ಪ್ರಕರಣಗಳಾಗಿದ್ದಾವೆ. ಈ ಒಂದು ನಾಯಿ ಕಡಿತದ ಪ್ರಕರಣಗಳು ನಾವು ಕೇಳಿದಾಗ ಇದು ಬೀದಿ ನಾಯಿಗಳಿಂದ ಕಡಿತ ಆಗಿದೆ ಅಂತ ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯ ಬರ್ತದೆ. ಹಾಗಾಗಿ ನಾನು ಈ ಇಲಾಖೆಯಲ್ಲಿ ಮಂಗಳೂರಿಗೆ ಬಂದ ಬಳಿಕ ಒಂದು ಕುತೂಹಲ ಮೂಡಿತು. ಇದರಲ್ಲಿ 2 ವಿಂಗಡಣೆ ಮಾಡುವ, ಸಾಕು ನಾಯಿಗಳಿಗೆ ಬೇರೆ, ಬೀದಿ ನಾಯಿಗಳ ಕಡಿತ ಬೇರೆ. ಯಾಕಂತ ಹೇಳಿದರೆ ಯಾರೇ ನಾಯಿ ಕಡಿತ ಆದ ಕೂಡಲೇ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ನಮ್ಮ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಕೇಳ್ತಾರೆ
ಇದು ನಿಮ್ಮ ಮನೆ ನಾಯಿ ಕಚ್ಚಿದ್ದ ಅಥವಾ ಬೀದಿ ನಾಯಿ ಕಚ್ಚಿದ್ದ ಅಂತ ಕೇಳ್ತಾರೆ. ಸೊ ಈ ಥರ ಒಂದು ನಾವು ವಿಂಗಡಣೆ ಮಾಡಿದಾಗ ಒಂದು ಅಚ್ಚರಿಯ ಫಲಿತಾಂಶ ನಮಗೆ ಕಾದಿತ್ತು. ನಾನು ಹೇಳಿದಾಗೆ ಪ್ರತಿ ವರ್ಷ ಸರಾಸರಿ ಪ್ರತಿ ತಿಂಗಳು ಅಂದರೆ ವರ್ಷಕ್ಕೆ 24,000 ಅಂದರೆ ತಿಂಗಳು 2,000 ನಾಯಿ ಕಡಿತ ಪ್ರಕರಣದಲ್ಲಿ 1,600 ನಾಯಿ ಕಡಿತದ ಪ್ರಕರಣಗಳು ಮನೆ ನಾಯಿ ಕಡಿತದ ಪ್ರಕರಣಗಳು, 400 ಮಾತ್ರ ಬೀದಿ ನಾಯಿ ಪ್ರಕರಣ. ಅಂದರೆ ನಾವು ಮೊದಲು ಆ ಒಂದು ತಪ್ಪನ್ನು ಬೀದಿ ನಾಯಿಗಳ ಮೇಲೆ ಹಾಕ್ತಿತ್ತು. ಆದರೆ ಈ ರಿಪೋರ್ಟ್ ಬಂದ ಮೇಲೆ ಗೊತ್ತಾಯಿತು ನಮ್ಮ ಮನೆ ನಾಯಿಗಳ ಕಚ್ಚಿ ಜಾಸ್ತಿ ತೊಂದರೆಗಳಾಗಿವೆ. ಹಾಗಾಗಿ ನಾವು ನಮ್ಮ ಸಾಕು ಪ್ರಾಣಿಗಳಿಗೆ ಈ ನಿರಂತರವಾಗಿ ವರ್ಷಕ್ಕೆ ಒಮ್ಮೆ ಈ ಒಂದು ರೇಬಿಸ್ ಲಸಿಕೆಯನ್ನು ನೀಡುವುದರ ಮುಖಾಂತರ ನಾವು ಈ ಕಾಯಿಲೆಯನ್ನು ಈ ನಮ್ಮ ದೇಶದಿಂದ ತೆಗಿಲಿಕ್ಕೆ ಸಾಧ್ಯ ಇದೆ, ಹೊಡೆದೋಡಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಇಲಾಖೆ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ವಿಶ್ವ ಪಶುವೈದ್ಯರ ದಿನಾಚರಣೆಯಂತೂ ವಿಶೇಷವಾಗಿ ನಾವು ಈ ಒಂದು ಧ್ಯೇಯವಾಕ್ಯ ನಮ್ಮ ಏನು ಆರೋಗ್ಯ, ಸಾರ್ವಜನಿಕರ ಆರೋಗ್ಯ ಮತ್ತು ಪ್ರಾಣಿಗಳ ಆರೋಗ್ಯದ ಒಂದು ಧ್ಯೇಯವಾಕ್ಯ ನಮ್ಮ ಈ ಬಾರಿ ವಿಶ್ವ ಪಶುವೈದ್ಯ ದಿನಾಚರಣೆಯ ಅಂಗವಾಗಿರುವುದರಿಂದ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಸಾಕು ಪ್ರಾಣಿಗಳನ್ನು ತಂದಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕರ್ನಾಟಕ ಪಶುವೈದ್ಯಕೀಯ ಸಂಘ ಮತ್ತು ಸೇವ್ ಆ್ಯನಿಮಲ್ಸ್ ಫೀಡ್ ಆ್ಯನಿಮಲ್ಸ್ ಟ್ರಸ್ಟ್ ಮತ್ತು ಅಸ್ತ್ರ ಗ್ರೂಪ್ನವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಡಾಕ್ಟರ್ ಅರುಣ್ ಅವರು ಎಲ್ಲ ವಿಷಯಗಳನ್ನು ನಿಮ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸಮಾಜದಲ್ಲಿ ಅದು ಒಂದು ಫೇಸ್ ಇದೆ ಅನ್ನುವಂಥದ್ದನ್ನು ತೋರಿಸುವುದೇ ಮೊದಲನೇ ಆದ್ಯತೆ. ಇವತ್ತು ನಾವು ಮನುಷ್ಯರೇ ಜಗತ್ತಿನಲ್ಲಿ ಬದುಕಬೇಕು ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ನಾವು ಮಾತ್ರ ಇರಬೇಕಂತ, ವಿ ಓನ್ಲಿ ಶುಡ್ ಎಕ್ಸಿಸ್ಟ್ ಅಂತ. ಬಟ್ ಭಗವಂತ ಎಲ್ಲರೂ ಕೋ ಎಕ್ಸಿಸ್ಟ್ ಆದರೆ ಮಾತ್ರ ನಾವು ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಅಪರೂಪದ ಕಲ್ಪನೆ ಇಟ್ಟಿರುವ ಕಾರಣಕ್ಕೆ ಇವತ್ತು ಮರ ಬೆಳೆಸಬೇಕು, ಪ್ರಾಣಿಗಳನ್ನು ಉಳಿಸಬೇಕು ಅನ್ನುವಂಥ ಮಾನಸಿಕತೆ ಆದರೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬಿಫೋರ್ ಇಟ್ ಈಸ್ ಟೂ ಲೇಟ್ ನಾವು ಕೋ ಎಕ್ಸಿಸ್ಟ್ ಆಗುವಂಥ, ಸಮನ್ವಯತೆಯಿಂದ ಬದುಕಬೇಕಾದಂಥ ಈ ಜಗತ್ತಿನ ನಿಯಮವನ್ನು ಪಾಲಿಸಬೇಕಾದ ಅವಶ್ಯಕತೆ ಇದೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಮನುಷ್ಯನ ಜೀವನ ಆ ರೀತಿಯೇ ಬೆಳೆದಿರುವಂಥದ್ದು. ಪ್ರಾಣಿಗಳು, ಮನುಷ್ಯ, ಜೀವ ಜಂತುಗಳು ಒಟ್ಟಾಗಿದ್ದಂಥ ಒಂದು ಕಾಲಘಟ್ಟ ಇತ್ತು. ಅದರ ಮಧ್ಯೆ ಸಮನ್ವಯತೆ ನ್ಯಾಚುರಲಿ ಇರಬೇಕಾದ ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಇದು ಯಾವುದೋ ಒಂದು ಫ್ರಿಂಜ್ ಆ್ಯಕ್ಟಿವಿಟಿ ಥರ ನಡೀತಾ ಇರುವಂಥದ್ದು ಬೇಸರದ ಸಂಗತಿ. ಸಹಜವಾಗಿ ನಡಿಬೇಕಿತ್ತು. ಆದರೆ ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆದ ನಾವು ಹೋಗ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಈ ಪಶುವೈದ್ಯಕೀಯ ದಿನಾಚರಣೆ ಆ ದೃಷ್ಟಿಯಲ್ಲಿ ಸಣ್ಣದಾದರೂ ಸಮಾಜದ ಮಧ್ಯೆ ಒಂದು ಇಂಪ್ಯಾಕ್ಟ್ಫುಲ್ ಆದಂಥ ಪ್ರೋಗ್ರಾಮ್ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಆ ಕಾರಣಕ್ಕೆ ನಾನು ಇವತ್ತಿಲ್ಲಿಗೆ ಬಂದಿರುವಂಥದ್ದು ಅಂತ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಆ್ಯನಿಮಲ್ ಲವರ್ಸಿಗೆ ಮತ್ತು ಆ್ಯನಿಮಲ್ ಫೀಡರ್ಸಿಗೆ ಮತ್ತು ಇವತ್ತು ಆ್ಯನಿಮಲ್ಗೆ ರೇಬೀಸ್ ವ್ಯಾಕ್ಸಿನೇಷನನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಎಲ್ಲ ಸಂಸ್ಥೆಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಬದುಕುವ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾರು ಈ ಕೆಲಸವನ್ನು ಪ್ಯಾಷನೇಟಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಭಗವಂತ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ ಮತ್ತು ಸಮಾಜದಲ್ಲಿ ಎಲ್ಲರೂ ಸಮನ್ವಯತೆಯಿಂದ ಬಾಳುವತ್ತ ನಮ್ಮೆಲ್ಲರ ಗುರಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು, ಅಭಿನಂದನೆಗಳು. ಜೈ ಹಿಂದ್. ನಮ್ಮ ಸಂಸದರು ಅಚ್ಚುಕಟ್ಟಾಗಿ, ಯಾಕಂದರೆ ಪರಿಸರ ಮತ್ತು ನಾವು ಈಗ ಏನು ಮನುಷ್ಯ ಮಾತ್ರ ಬದಲಿಕ್ಕೆ ಹಂಬಲ ಪಡಿಸ್ತಾ ಇದ್ದಾನೆ, ಪ್ರಾಣಿಗಳನ್ನು ಮತ್ತು ಪರಿಸರನ ಉಳಿಸಬೇಕು ಅನ್ನೋ ಒಂದು ಪರಿಸರ ಕಾಳಜಿಯನ್ನು ನಿಮ್ಮ ಮುಂದೆ ಹೇಳಿದಂಥ ಬ್ರಿಜೇಶ್ ಚೌಟರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಒಂದು ಸ್ಥಳ ಹಾಗೆ ಈ ಎಲ್ಲ ಒಂದು ಅಚ್ಚುಕಟ್ಟಾದ ಕೆಲಸವನ್ನು ನಿರ್ವಹಿಸಿದಂಥ ನಂದಾದೀಪ ಸೇವಾ ಟ್ರಸ್ಟ್ ಬಳಗ ಹರೀಶ್ ಮಡ್ಯಾರ್ ಇವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡನ್ನು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಬಹಳ ಸುಂದರವಾದಂತಹ ಕಾರ್ಯಕ್ರಮ ಕೋಟೆಕಾರು ಗ್ರಾಮದ, ಅದು ಕೂಡ ನನ್ನ ವಾರ್ಡಿನಲ್ಲಿರುವಂತಹ ಸ್ಥಳದಲ್ಲಿ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ.
ಯಾಕಂದರೆ ಸಾಧಾರಣ ಇವರು ಇದ್ರ ಹಿಂದೆ ದೊಡ್ಡವರು ಇದ್ದಾರೆ, ಕೆಲವು ಮೇಡಮ್ ಅವರೆಲ್ಲ ಇದ್ದಾರೆ. ಅವರೆಲ್ಲ ಯಾವುದೇ ಪ್ರಚಾರ ಇಲ್ಲದೆ ಅವರ ವೈಯಕ್ತಿಕ ಅವರ ಮನೆಯಲ್ಲಿ ಕೆಲವು ಸಾಕು ಬೀದಿ ನಾಯಿಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ವೈದ್ಯಕೀಯ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ತದನಂತರ ಒಂದು ತಿಂಗಳ ಹಿಂದೆ ನಮ್ಮನ್ನು ಭೇಟಿಯಾಗಿ ಈ ರೀತಿ ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ತದನಂತರ ಇವರು ನಮ್ಮ ರಜನಿ ದಾಮೋದರ್ ಸರ್ ಮೇಡಮ್ ಕೂಡ ಫೋನ್ ಮಾಡಿದರು. ಬಹಳ ಸಂತೋಷವಾಯಿತು. ಇಂಥ ಕಾರ್ಯಕ್ರಮ ಪುನಃ ಆಗ್ತಾ ಇರಲಿ, ನಮ್ಮ ಅಂತೂ ಖಂಡಿತವಾದ ಸಹಕಾರ ಅವರಿಗೆ ಕೊಡ್ತಾ ಬರ್ತೇವೆ ಅಂತ ಹೇಳುತ್ತಾ ನನಗೆ ಅವರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಹಿರಿಯರಿಗೆ ಧನ್ಯವಾದ ಹೇಳ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ಪ್ರೋತ್ಸಾಹ ಹಾಗೆ ದಾನಿಗಳು ಬೇಕು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಏನಾದರೂ ಸೇವೆಯನ್ನು ಸಲ್ಲಿಸ್ತೇನೆ, ಏನಾದರೂ ಕೊಡುಗೆಯನ್ನು ನೀಡ್ತೇನೆ ಅಂತೇಳಿ ಅಷ್ಟ್ರಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಲಚ್ಚುಲಾಲ್ ಸರ್ ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳ್ತಿದ್ದೇನೆ. ನಮಸ್ತೆ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಏನು ರಜನಿಗೆ ಒಂದು ಕಾಂಗ್ರೆಸ್ ಪನೋಡು ಪನ್ನ ಆರು ನಮಗೆ ಪನೋಡಿನಿಜ್ಜಿ ఇక్కడ ఆరు పనులకి ఇడి బీదీ నాయకుడు ఇల్లడు ఆరుకంత సాగున్నారు. సో ఆరు ఇనిషియేటివ్ నమ్మడం బట్టి మన నమ్మక ఆపణ సపోర్ట్ ನಮ್ಮ 100% ಮಂತೆ ನಾನಾತು ಇಂಚಿನತೆ ಕಾರ್ಯಕ್ರಮ ಮಂದೊಂದು ಪಡು ಯಾನು 100% ಸಪೋರ್ಟ್ ಆಡಿಲ್ಲ ಪಂದು ಇನ್ನೊಂದು ಪಾತ್ರ ಅಂತ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವರು ತೆರೆಮರೆಯಲ್ಲಿ ಕಂಡಂಥ ಒಂದು ದಿಟ್ಟ ಧೀರ ಮಹಿಳೆ ಅಂತ ಹೇಳ್ಬೋದು. ಇದುವರೆಗೆ ಅವರು 198 ಬಾವಿಯಲ್ಲಿ ಇಳಿದು ಬೆಕ್ಕು ನಾಯಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅವರಿಗೆ ಸಲ್ಯೂಟ್ ಹೊಡಿಬೇಕು. ಯಾಕಂದರೆ ಅವರು ಪರಿಸರದ ಸೈನಿಕೆ ಅಂತಲೇ ಕೂಡ ನಾವು ಹೇಳ್ಬೋದು. ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಥವಾ ಇದನ್ನು ಆಯೋಜನೆ ಮಾಡಬೇಕಂತ ತುಂಬ ಶ್ರಮಪಟ್ಟು ಕಳೆದ 1.5 ತಿಂಗಳಿಂದ ಹಗಲು ರಾತ್ರಿ ಅಂತೇಳಿ ಕೆಲವು ಕಾರ್ಯಕ್ರಮ ನಿಯೋಜನೆ ಮಾಡಬೇಕಂತೇಳಿ ಸಂಬಂಧಪಟ್ಟ ಇಲಾಖೆಯನ್ನು ಎಲ್ಲ ಅವರು ಸಂಪರ್ಕ ಮಾಡಿ ಈ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಪೂರ ಕುಲ್ ಲೇಗ್ ರೇಬಿಸ್ ಜಾಗ್ರತೆ ಮನ್ಪೋಡು ಪಂಡದ ನಿಕ್ಲೆ ನಾಯಿ ಪುಚ್ಚಿಲೇಕ ಅಂತಾರದೆ ಯಾ ನಿಕ್ಲೆಗೆ ಮಸ್ತ್ ಥ್ಯಾಂಕ್ಸ್ ಪನ್ಪೇದೆ ಪಂಡ ನಮ್ಮನೆ ಜಾಗ್ರತೆ ಮನ್ಪೋಡು ನಮ್ಮಡ್ದೆ ಓಲ ಸೀಕ್ ಪಗಾರಂದಿಲ್ಲಕ ತೂವೋಡು ಮಸ್ತ್ ಥ್ಯಾಂಕ್ಸ್ ಪೂರಕ್ಲೆಗೆ. ಇವತ್ತು ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಬಹುಶಃ ಮಾನ್ಯ ಸಂಸದರು ಬಹಳ ಅದನ್ನು ಐಡೆಂಟಿಫೈ ಮಾಡಿ ಹೇಳಿದರು. ಎಲ್ಲರ ಒಂದು ಮಾಹಿತಿಗೆ ಪ್ರತಿ ವರ್ಷ ನಾವು ಬಹಳಷ್ಟು ಗ್ರ್ಯಾಜುಯೇಟ್ಸ್ ಹೊರಗೆ ಬರ್ತೇವೆ. ಎಲ್ಲ ಗ್ರ್ಯಾಜುಯೇಟ್ಸ್ಗಳನ್ನು ಒಟ್ಟಾಗಿ ತಗೊಂಡ್ರೆ ಪಶು ವೈದ್ಯರು ವರ್ಷಕ್ಕೆ ಬರೋದು ಭಾಳ ಸಣ್ಣ ಸಂಖ್ಯೆ. ಇಡೀ ವರ್ಷಕ್ಕೆ ಒಂದು 200 ಜನ ಪಶು ವೈದ್ಯರು ಹೊರಗೆ ಬರ್ತಾರೆ. ಪಶು ವೈದ್ಯರು ಮೂಕ ಪ್ರಾಣಿಗಳಿಗೆ ಮೂಕವಾಗಿ ಚಿಕಿತ್ಸೆಯನ್ನು ಮೂಕವಾಗಿ ಕೆಲಸ ಮಾಡ್ತಿರುವಂಥ, ಆದರೆ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡ ಯೋಗದಾನವನ್ನು ಕೊಡ್ತಿರುವಂತಹ ಒಂದು ಗುಂಪು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ದೇಶದ ಬಹಳಷ್ಟು ದೊಡ್ಡ ಸಂಖ್ಯೆಯ ರೈತರು ಹೈನುಗಾರಿಕೆಯನ್ನೇ ತನ್ನ ಜೀವನಾಧಾರವಾಗಿ ಅವಲಂಬಿಸಿದ್ದಾರೆ. ಆ ಹೈನುಗಾರರಿಗೆ ಬೆನ್ನೆಲುಬಾಗಿ ಇರುವವರು ಪಶುವೈದ್ಯರು. ಅವರ ಒಂದು ನಮ್ಮ ಪಶುವೈದ್ಯರ ದಿನಾಚರಣೆಯ ದಿನ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾವೆಲ್ಲರೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಂತ ನನ್ನ ಭಾವನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿಗಳನ್ನು ನುಡಿದಂತಹ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂತಹ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ.